ಇವತ್ತಿನ ಈ ದಿವಸ ಈದ್ ಮಿಲಾಮದ ಸಹಿತ ಸೇರಿದಂಥ ನಮ್ಮೆಲ್ಲ ಮುಸಲ್ಮಾನ ಬಾಂಧವರಿಗೂ ಮತ್ತು ನಮ್ಮ ಹಿಂದೂ ಬಾಂಧವರಿಗೂ ಮೊದಲನೇದಾಗಿ ಈದ್ ಮಿಲಾದ ಶುಭಾಶಯಗಳು ಹೇಳುತ್ತಾ, ಇವತ್ತಿನ ಈದ್ ಮಿಲಾದ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಪೈಗಂಬರಾದ ಮೊಹಮ್ಮದ್ ಪೈಗಂಬರು ಹುಟ್ಟಿದ ಜನ್ಮದಿನ. ಇದು ನಾವು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಹಿಂದೂ ಬಾಂಧವರು ತಮ್ಮ ಪವಿತ್ರ ಆದ ಬಸವಣ್ಣನ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡುತ್ತಾರೆ, ಅದೇ ರೀತಿ ನಾವು ಈ ಬಸವ ಜಯಂತಿಯ ಇನ್ನೊಂದು ಅರ್ಥ ಹೇಳೋದಕ್ಕಾಗ ಈದ್ ಮಿಲಾದ್ ಹೇಳಲಿಕ್ಕೆ ನಾನು ಭಾಳ ಖುಷಿ ಅನ್ನಿಸುತ್ತದೆ. ಮತ್ತು ಈ ಒಂದು ಈದ್ ಮಿಲಾದ ವಿಶೇಷ ಏನಪ್ಪ ಅಂತಂದ್ರೆ, ನಮ್ಮ ಪೈಗಂಬರವರು ಯಾವುದೇ ಜಾತಿ ಆಧಾರ ಇಲ್ಲದೆ ಕೀಳಮಟ್ಟ ಹೆಚ್ಚು ಅಂತಲಾರ್ದ ಒಂದು ಸಂದೇಶವನ್ನು ಏನು ಸಮಾಜಕ್ಕೆ ಸಾಧಾರ, ಅದನ್ನು ನಾವೆಲ್ಲರೂ ಕೂಡಿಸಿಂದ ಒಮ್ಮತದಿಂದ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ನಾವು ಬಾಳೆ ಮಾಡಿದ್ರೆ, ಅದನ್ನು ಹೊಂದಾಣಿಕೆಯಿಂದ ಜೀವನ ಮಾಡಿದ್ರೆ ಅದು ನಮ್ಮ ಪೈಗಂಬರವರಿಗೆ ಒಂದು ಆದರ್ಶ ಕೊಟ್ಟಂತಕ್ಕ ಒಂದು ಒಳ್ಳೆಯ ಸಂಕೇತ ಆಗುತ್ತೆ ಅಂತ ಹೇಳ್ತಾ, ಮತ್ತು ಇವತ್ತಿನ ಈ ದಿನಮಾನಗಳಲ್ಲಿ ನಮ್ಮ ಈ ಬಸವ ಜಯಂತಿ ಆಯ್ತು ಮತ್ತು ನಮ್ಮ ಈದ್ ಮಿಲಾದ್ ಆಯ್ತು, ಈ ಎರಡು ಏನು ನಮ್ಮ ಕಾರ್ಯಕ್ರಮಗಳದಾವು ಇವು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ವಾತಾವರಣ ಐತಿ. ಇಂದು ಈ ದಿನಗೋಸ್ಕರ ಆಗಮಿಸಿದಂಥ ಎಲ್ಲ ನನ್ನ ಮುಸಲ್ಮಾನ ಬಾಂಧವರಿಗೂ ಮತ್ತು ನಮ್ಮ ಹಿಂದೂ ಬಾಂಧವರಿಗೂ ಮತ್ತೊಂದು ಈದ್ ಮಿಲಾದ್ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಸಲಾಮ್ಗಳು ಹೇಳುತ್ತೇನೆ.